ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಆ ಹುಡುಗನ ಹೆಸರು ರಿಚರ್ಡ್ ಅಂತ. ರಿಚರ್ಡ್ ತನ್ನ ಫ್ರೆಂಡ್ಸ್ ನ ಜೊತೆ ರಗ್ಬಿ ಮ್ಯಾಚ್ ಅನ್ನ ಆಡಿಸುತ್ತಾನೆ. ಆಗ ಆಪೋಸಿಟ್ ನ ಟೀಮ್ ನ ಒಬ್ಬ ಹುಡುಗ ರಿಚರ್ಡ್ ನ ಅಟ್ಯಾಕ್ ಮಾಡಿ ಅವನನ್ನ ಬಿಡಿಸಿ ಬಿಡ್ತಾನೆ. ಇದರಿಂದ ರಿಚರ್ಡ್ ಗೆ ಕೋಪ ನೆತ್ತಿಗೇರಿ ಅವನ ಅಟ್ಯಾಕ್ ಮಾಡಿ ಅವನನ್ನ ಕ್ರೂರವಾಗಿ ಹೊಡೆದಾಕ್ತಾನೆ. ಇದರಿಂದ ಅಲ್ಲಿದ್ದ ಜನರಿಗೆಲ್ಲ ತುಂಬಾ ಭಯವಾಗುತ್ತೆ. ನಂತರದ ಸೀನ್ ನಲ್ಲಿ ರಿಚರ್ಡ್ ಹಾಗೂ ಅವನ ಕ್ಲೋಸ್ ಫ್ರೆಂಡ್ ಆದ ಲೀಸಾ ಕಾರ್ ನಲ್ಲಿ ಮಾತಾಡ್ತಿರ್ತಾರೆ. ಆಗ ರಿಚರ್ಡ್ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿ ವೇರ್ ವುಲ್ಫ್ ಆಗಿ ಬದಲಾಗಿ ಲೀಸಾಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಕೊಲ್ಲೋಕೆ ಬಂದಾಗ ಇದರಿಂದ ಎದುರುಕೊಂಡ ಲೀಸಾ ಅಲ್ಲಿಂದ ಹೇಗೋ ತಪ್ಪಿಸ್ಕೊತಾಳೆ. ಮಾರನೇ ದಿನ ರಿಚರ್ಡ್ಗೆ ಹೆಸರು ಆದಾಗ ಗೊತ್ತಾಗುತ್ತೆ ಅವನು ತನ್ನ ತಂದೆ ತಾಯಿಯನ್ನೇ ಕೊಂದು ಹಾಕಿದ್ದಾನೆ ಅಂತ. ಇದರಿಂದ ರಿಚರ್ಡ್ ತುಂಬಾ ನೊಂದುಕೊಳ್ತಾನೆ. ಮತ್ತೊಮ್ಮೆ ರಿಚರ್ಡ್ ಒಂದು ವೇರ್ ವುಲ್ಫ್ ಆಗಿ ಬದಲಾಗ್ತಾನೆ. ರಿಚರ್ಡ್ಗೆ ಕೋಪ ಬಂದಾಗಲೆಲ್ಲ ಅವನು ವೇರ್ ವುಲ್ಫ್ ಆಗಿ ಬದಲಾಗ್ತಿರ್ತಾನೆ. ನಂತರ ಲೀಸಾ ಪೊಲೀಸರನ್ನ ರಿಚರ್ಡ್ ಮನೆಗೆ ಕರೆದುಕೊಂಡು ಬರ್ತಾಳೆ. ಪೊಲೀಸರನ್ನ ನೋಡಿದ ರಿಚರ್ಡ್ ಅಲ್ಲಿಂದ ಓಡಿ ಹೋಗ್ತಾನೆ. ನಂತರ ಈ ಸುದ್ದಿ ಎಲ್ಲಾ ಕಡೆ ವೇಗವಾಗಿ ಹರಡೋಕೆ ಶುರು ಆಗುತ್ತೆ. ರಿಚರ್ಡ್ ಎಂಬ ಹುಡುಗ ಅವನ ತಂದೆ ತಾಯಿಯನ್ನೇ ಕೊಂದು ಹಾಕಿದ್ದಾನೆ. ಹಾಗೆ ಎಲ್ಲರಿಗೂ ಅಲರ್ಟ್ ಕೂಡ ಮಾಡಲಾಗುತ್ತೆ. ರಿಚರ್ಡ್ ಎಂಬ ಹುಡುಗನಿಂದ ದೂರ ಇರಿ, ಯಾಕಂದ್ರೆ ಅವನು ತುಂಬಾ ಡೇಂಜರಸ್ ವ್ಯಕ್ತಿ ಅಂತ. ಪೊಲೀಸರು ರಿಚರ್ಡ್ ನ ಎಲ್ಲಾ ಕಡೆ ಹುಡುಕೋಕೆ ಶುರು ಮಾಡ್ತಾರೆ. ಆದ್ರೆ ರಿಚರ್ಡ್ ಊರನ್ನೇ ಬಿಟ್ಟು ಹೋಗ್ತಿರ್ತಾನೆ. ನಂತರ ಸೀನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಪೂರ್ಣಚಂದ್ರ ಇರುವ ದಿನ ರಿಚರ್ಡ್ಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗೋದಿಲ್ಲ, ಅವನೊಂದು ವೇರ್ ವುಲ್ಫ್ ಆಗಿ ಬದಲಾಗ್ತಾನೆ ಅಂತ. ಹೀಗೆ ರಿಚರ್ಡ್ಗೆ ಒಂದು ನ್ಯೂಸ್ ಇಂದ ಗೊತ್ತಾಗುತ್ತೆ ಅವನು ಅವನ ತಂದೆ ತಾಯಿಗೆ ದತ್ತು ಮಗ ಅಂತ. ಇದನ್ನ ಕೇಳಿದ ರಿಚರ್ಡ್ಗೆ ತುಂಬಾ ಶಾಕ್ ಆಗುತ್ತೆ. ಯಾಕಂದ್ರೆ ಅವರ ತಂದೆ ತಾಯಿಯವನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಯಾವತ್ತೂ ಕೂಡ ದತ್ತು ಮಗ ಅನ್ನೋ ಭಾವನೆ ಬರೋದಕ್ಕೆ ಬಿಟ್ಟಿರೋದಿಲ್ಲ. ರಿಚರ್ಡ್ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಒಂದು ಹುಡುಗಿಗೆ ಹೊಡಿತಿರ್ತಾರೆ. ಆಗ ಆ ಹುಡುಗಿ ರಿಚರ್ಡ್ ನ ಬಳಿ ಹೆಲ್ಪ್ ಕೇಳ್ತಾಳೆ. ನಂತರ ರಿಚರ್ಡ್ ಆ ಇಬ್ಬರು ವ್ಯಕ್ತಿಗಳಿಗೆ ಆ ಹುಡುಗಿಯನ್ನ ಬಿಡುವುದಾಗಿ ಹೇಳ್ತಾನೆ. ಆದ್ರೆ ವ್ಯಕ್ತಿಗಳು ಅವನ ಮಾತಿಗೆ ಕೇರೆ ಮಾಡದೆ ಸುಮ್ನೆ ಇಲ್ಲಿಂದ ಹೊರಟೋಗುವಂತಾರೆ. ಇದರಿಂದ ಕೋಪಗೊಂಡ ರಿಚರ್ಡ್ ವೇರ್ ವುಲ್ಫ್ ಆಗಿ ಬದಲಾಗಿ ಅವರಿಬ್ಬರನ್ನ ಕೊಂದು ಹಾಕ್ತಾನೆ. ಇದನ್ನೆಲ್ಲ ನೋಡಿದ ಆ ಹುಡುಗಿ ಎದುರುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ರಿಚರ್ಡ್ ಒಂದು ಬಾರಿಗೆ ಹೋಗ್ತಾನೆ. ಅಲ್ಲಿ ಅವನು ಜೇಮ್ಸ್ ಎಂಬ ವ್ಯಕ್ತಿಯನ್ನ ಭೇಟಿ ಮಾಡ್ತಾನೆ. ಅವನು ಮಾಮೂಲಿ ಮನುಷ್ಯನ ಇರೋದಿಲ್ಲ, ಅವನು ಕೂಡ ಒಂದು ವೇರ್ ವುಲ್ಫ್ ಆಗಿರ್ತಾನೆ. ನಂತರ ರಿಚರ್ಡ್ಗೆ ಒಂದು ಮಾತ್ರ ಕನ್ಫರ್ಮ್ ಆಗುತ್ತೆ, ವೇರ್ ವುಲ್ಫ್ ಆಗಿರೋದು ನಾನೊಬ್ನೇ ಅಲ್ಲ, ಇನ್ನು ತುಂಬಾ ಜನರಿದ್ದಾರೆ ಅಂತ. ನಂತರ ರಿಚರ್ಡ್ ಜೇಮ್ಸ್ ಕೇಳ್ತಾನೆ, ನೀನು ಈ ಶಕ್ತಿಯನ್ನ ಹೇಗೆ ಕಂಟ್ರೋಲ್ ಮಾಡ್ತೀಯಾ? ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ನಿನ್ನ ತಂದೆ ತಾಯಿ ನಿನಗೆ ಹೇಳ್ಕೊಳ್ಬೇಕಿತ್ತು, ಅವರು ಹೇಳ್ಕೊಟ್ಟಿಲ್ವಾ ಅಂತ ಕೇಳಿದಾಗ ಆಗ ರಿಚರ್ಡ್ ಹೇಳ್ತಾನೆ, ನಾನ್ ನನ್ನ ತಂದೆ ತಾಯಿಗೆ ದತ್ತು ಮಗ, ನಾನ್ ನನ್ನ ಸ್ವಂತ ತಂದೆ ತಾಯಿಯನ್ನ ಇದುವರೆಗೂ ಭೇಟಿ ಮಾಡೇ ಇಲ್ಲ. ನಂತರ ರಿಚರ್ಡ್, ನನ್ನ ಹಾಗಿರುವ ಜನರು ಇನ್ನೂ ಎಲ್ಲಿದ್ದಾರೆ, ಆ ಜಾಗದ ಅಡ್ರೆಸ್ ಕೊಡು, ಅಲ್ಲಿ ನನ್ನ ತಂದೆ ತಾಯಿ ಕೂಡ ಇರಬಹುದು ಅಂತ ಕೇಳಿದಾಗ ಜೇಮ್ಸ್ ಅದಕ್ಕೆ ಒಪ್ಪದೆ ಅವನಿಗೆ ಅಡ್ರೆಸ್ ನ ಹೇಳೋದಿಲ್ಲ. ಆದ್ರೆ ಅಲ್ಲಿಂದ ಹೋಗ್ಬೇಕಾದ್ರೆ ರಿಚರ್ಡ್ಗೆ ಒಂದು ಕ್ಲೂನ ಕೊಟ್ಟು ಹೋಗ್ತಾನೆ. ಅವನೇ ಆ ಜಾಗವನ್ನ ಹುಡುಕೊಂಡು ಅಲ್ಲಿಗೆ ಹೋಗಿ ತಲುಪಲಿ ಅಂತ. ನಂತರ ರಿಚರ್ಡ್ ಜೇಮ್ಸ್ ಕ್ಲೂ ಕೊಟ್ಟಿದ್ದ ಜಾಗಕ್ಕೆ ಬಂದು ಅಲ್ಲೊಂದು ಬಾರ್ಗೆ ಹೋಗ್ತಾನೆ. ಆ ಬಾರ್ ನಲ್ಲಿ ಎಲ್ಲರೂ ರಿಚರ್ಡ್ ನ ವಿಚಿತ್ರವಾಗಿ ನೋಡ್ತಿರ್ತಾರೆ. ನಂತರ ರಿಚರ್ಡ್ ಬಿಲ್ ಕಟ್ಟೋಕೆ ಹೋದಾಗ ಅಲ್ಲಿ ಆಂಜಲಿನಾ ಎಂಬ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿಯ ಕಡೆ ಅವನು ತುಂಬಾ ಅಟ್ರಾಕ್ಟ್ ಆಗ್ತಾನೆ. ನಂತರ ರಿಚರ್ಡ್ ಆಂಜಲಿನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ರಿಚರ್ಡ್ ನ ಬಳಿ ಸುಮ್ನೆ ಜಗಳ ಮಾಡ್ತಾನೆ. ಆದ್ರೆ ರಿಚರ್ಡ್ ಅಲ್ಲಿ ಏನು ಹೇಳೋದು, ಆ ವ್ಯಕ್ತಿ ಆಚೆ ಬರ್ಲಿ ಅಂತ ಕಾಯ್ತಿರ್ತಾನೆ. ನಂತರ ಆ ಬಾರಿಗೆ ಬಂದವರೆಲ್ಲ ಹೋದ ಮೇಲೆ ಆ ಹುಡುಗ ಹೊರಗಡೆ ಬರ್ತಾನೆ. ಅವನನ್ನ ನೋಡಿದ ರಿಚರ್ಡ್ ಅವನನ್ನ ಹೊಡೆದು ಹಾಕ್ತಾನೆ. ಇದರಿಂದ ಎದುರುಕೊಂಡ ಆ ಹುಡುಗ ಅಲ್ಲಿಂದ ಓಡಿ ಹೋಗಿ ಇದನ್ನೆಲ್ಲ ಜಾನ್ ಎಂಬ ವ್ಯಕ್ತಿ ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾನೆ. ನಂತರ ಜಾನ್ ಎಂಬ ವ್ಯಕ್ತಿ ರಿಚರ್ಡ್ಗೆ ಇನ್ಮೇಲೆ ನನ್ನ ಫಾರ್ಮ್ ಹೌಸ್ ಅಲ್ಲೇ ಕೆಲಸ ಮಾಡುವಂತ ಹೇಳ್ತಾನೆ. ಮಾರನೆಯ ದಿನದಿಂದ ರಿಚರ್ಡ್ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ನಂತರ ಅಲ್ಲಿಗೆ ಕಾರ್ನರ್ ಎಂಬವನು ಬಂದು ನಿನ್ನೆ ರಾತ್ರಿ ನೀನು ನಮ್ಮ ಹುಡುಗಂಗೆ ಹೊಡೆದಿದ್ದಿ ಅಂತ ಕೇಳಿದಾಗ ಅಲ್ಲಿಗೆ ಜಾನ್ ಬಂದು ಇವನು ನನ್ನ ರಿಲೇಷನ್, ನಿನ್ನೆ ಬಾರ್ ನಲ್ಲಿ ನಿಮ್ಮ ಹುಡುಗಂದೆ ತಪ್ಪಿದ್ದಿತ್ತು, ಅದಕ್ಕೆ ರಿಚರ್ಡ್ ಅವನಿಗೆ ಹೊಡೆದ ಅಂದಾಗ ಕಾರ್ನರ್ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಸೀನಲ್ಲಿ ರಿಚರ್ಡ್ಗೆ ಒಂದು ಪ್ರಾಣಿಯ ಶವ ಕಾಣಿಸುತ್ತೆ. ಆಗ ಅಲ್ಲಿಗೆ ಜಾನ್ ಬಂದು ಇದೆಲ್ಲ ತೋಳಗಳ ಕೆಲಸ, ಹೀಗೆ ಪ್ರಾಣಿಗಳನ್ನ ನಾವು ಬೇಟೆಗಳ ಆಡ್ತಾನೆ ಇರ್ತವೆ ಅಂತ ಹೇಳ್ತಾನೆ. ನಂತರ ಸೀನ್ನಲ್ಲಿ ರಿಚರ್ಡ್ ಎಲ್ಲಿಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಹೀಗೆ ಹೇಳ್ತಾನೆ, ನಾನ್ ನಿನ್ನ ಮತ್ತೊಬ್ಬ ರಿಲೇಷನ್, ನೀನು ಆ ಕಾರ್ನರ್ ನಿಂದ ದೂರ ಇರುವಂತ ಹೇಳ್ತಾನೆ. ಆದ್ರೆ ಕಾರ್ನರ್ ಅಲ್ಲೇ ಕೂತ್ಕೊಂಡು ಅದೆಲ್ಲ ಕೇಳಿಸ್ಕೊತಿರ್ತಾನೆ. ನಂತರ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ವ್ಯಕ್ತಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಕಾರ್ನರ್ ನ ಜನರು ಅವನನ್ನ ಎಳೆದುಕೊಂಡು ಕಾರ್ನರ್ ನ ಬಳಿ ಕರೆದುಕೊಂಡು ಬರ್ತಾರೆ. ಅದು ಕಾರ್ನರ್, ನೀನು ಅವನ ಬಳಿ ಏನಂತ ಹೇಳಿದೆ ಅಂತ ಕೇಳಿದಾಗ ನಾನು ಅವನಿಗೆ ಏನು ಬರೀ ಈ ಊರನ್ನ ಬಿಟ್ಟು ಹೋಗುವಂತ ಮಾತ್ರ ಹೇಳಿದೆ ಅಂದಾಗ ಆಗ ಕಾರ್ನರ್, ನೀನು ಅವನ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನ್ನ ಹೆಸರನ್ನು ಕೂಡ ಕೇಳಿಸ್ಕೊಂಡೆ ಅಂತ ಹೇಳಿ ಆ ವ್ಯಕ್ತಿ ಒಂದು ಆಪ್ಷನ್ ನ ಕೊಡ್ತಾನೆ. ನೀನು ನಿನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಇಲ್ಲಿಂದ ಓಡು, ಆದ್ರೆ ನಾವೆಲ್ಲ ನಿನ್ನನ್ನ ಬೇಟೆ ಆಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗ್ತಾನೆ. ನಂತರ ಕಾರ್ನರ್ ತನ್ನ ಜನರನ್ನೆಲ್ಲ ಅವನ ಹಿಂದೆ ಕಳಿಸ್ತಾನೆ. ಹೀಗೆ ರಿಚರ್ಡ್ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಆ ವ್ಯಕ್ತಿ ಕಿರ್ಚಾಡ್ತಿರೋ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ನ ಫಾಲೋ ಮಾಡ್ಕೊಂಡು ಹೋದ ರಿಚರ್ಡ್ಗೆ ಆಂಜಲಿನಾ ಸಿಗ್ತಾಳೆ. ನಂತರ ಆಂಜಲಿನಾ ಹೇಳ್ತಾಳೆ, ಕಾರ್ನರ್ ಹಾಗೂ ಅವನ ಜನರು ಒಬ್ಬ ಮನುಷ್ಯನನ್ನ ಬೇಟೆ ಆಡ್ತಿದ್ದಾರೆ. ಆಂಜಲಿನಾ ಹಾಗೂ ರಿಚರ್ಡ್ ನೋಡ್ತಾರೆ ಕಾರ್ನರ್ ಹಾಗೂ ಅವನ ಜನರು ಆ ವ್ಯಕ್ತಿಯನ್ನ ಬೇಟೆಯಾಡಿ ಅವನ ಮಾಂಸವನ್ನ ತಿಂತಿರ್ತಾರೆ. ನಂತರ ರಿಚರ್ಡ್ ಜಾನ್ ನ ಮನೆಗೆ ಬಂದಾಗ ಅವರ ಮನೆಯ ಟಿವಿಯಲ್ಲಿ ರಿಚರ್ಡ್ ದ ನ್ಯೂಸ್ ಬರ್ತಿರುತ್ತೆ. ನಂತರ ಜಾನ್ ನ ವೈಫ್ ರಿಚರ್ಡ್ ನ ತಪ್ಕೋತ. ಇದರಿಂದ ರಿಚರ್ಡ್ಗೆ ತುಂಬಾ ಶಾಕ್ ಆಗುತ್ತೆ.
ಯಾಕಂದ್ರೆ ನಾನೊಬ್ಬ ಕೊಲೆಗಾರ ಅಂತ ಗೊತ್ತಿದ್ರು ಅವ್ರು ನನ್ನನ್ನು ಯಾಕೆ ತಪ್ಪುತ್ತಿದ್ದಾರೆ ಅಂತ. ನಂತರ ಜಾನ್ ಹೇಳ್ತಾನೆ, ನೀನ್ ನನ್ನ ತಂಗಿಯ ಮಗಳ ಮಗ, ನಿನ್ನ ತಾಯಿ ಒಬ್ಳು ಪ್ಯೂರ್ ಬ್ಲಡ್ ವುಡ್. ನಿನ್ನ ತಾಯಿ ಈ ಊರಿನಲ್ಲೇ ಇರ್ಬೇಕಾದ್ರೆ ಕಾರ್ನರ್ ನಿನ್ನ ತಾಯಿಯನ್ನ ಇಷ್ಟಪಡೋಕೆ ಶುರು ಮಾಡಿದ್ದ. ನಂತರ ಕಾರ್ನರ್ ನಿನ್ನ ತಾಯಿಯ ಬಳಿ ಮದ್ವೆ ಆಗೋಕೆ ಕೇಳಿದಾಗ ಅದಕ್ಕೆ ನಿನ್ನ ತಾಯಿ ಒಪ್ಕೊಂಡಿರೋದಿಲ್ಲ. ಆದ್ದರಿಂದ ಕಾರ್ನರ್ ನಿನ್ನ ತಾಯಿಯ ಬಳಿ ಅಸಭ್ಯವಾಗಿ ನಡೆದುಕೊಂಡಿದ್ದ. ಅಂದ್ರೆ ಕಾರ್ನರ್ ನಿನ್ನ ತಂದೆ. ನಂತರ ನಿನ್ನ ತಾತ ನಿನ್ನ ತಾಯಿ ಸತ್ತು ಹೋಗಿದ್ದಾಳೆ ಅಂತ ಎಲ್ಲ ಕಡೆ ಸುದ್ದಿಯನ್ನ ಹಬ್ಬಿಸ್ತ. ಯಾಕೆಂದ್ರೆ ಕಾರ್ನರ್ ನಿನ್ನ ತಾಯಿಯನ್ನ ಯಾವತ್ತೂ ಹುಡುಕ್ತಾ ಇರ್ಲಿ ಅಂತ. ಆದ್ರೆ ನಿನ್ನ ತಾಯಿ ಸತ್ಯ. ನಿನ್ನ ತಾಯಿಯನ್ನ ಒಂದು ರೂಮ್ ನಲ್ಲಿ ನಿನ್ನ ತಾತ ಕೂಡ ಹಾಕಿದ್ದ. ನಿನ್ನ ತಾಯಿಯನ್ನ ಆ ರೂಮ್ ನಲ್ಲಿ ಕೂಡಿ ಹಾಕಿದಾಗ್ಲೇ ನೀನು ಹುಟ್ಟಿದೆ. ನಂತರ ನಾವು ನಿನ್ನನ್ನ ದತ್ತು ಕೊಟ್ಟು ಅದೇ ಬೇಜಾರ್ನಲ್ಲಿ ನಿನ್ನ ಸೂಸೈಡ್ ಮಾಡ್ಕೊಬಿಟ್ಲು. ನಿನ್ನ ತಾಯಿ ಸತ್ತು ಹೋಗಿದ್ದಾರೆ ಅನ್ನೋ ವಿಷಯ ಕೇಳಿದ ಕಾರ್ನರ್ ತುಂಬಾ ಕ್ರೂರಿಯಾಗಿ ಹೋದ. ಯಾಕಂದ್ರೆ ಕಾರ್ನರ್ ನಿನ್ನ ತಾಯಿಯನ್ನ ತುಂಬಾ ಇಷ್ಟಪಡ್ತೀನಿ. ನಂತರ ಕಾರ್ನರ್ ತುಂಬಾ ಜನಗಳಿಗೆ ಕಚ್ಚಿ ಅವರನ್ನು ಕೂಡ ವೇರ್ ವುಲ್ಫ್ ಆಗಿ ಕನ್ವರ್ಟ್ ಮಾಡ್ದ. ವೇರ್ ವುಲ್ಫ್ ನ ಒಂದು ಟೀಮ್ ನ ಕಟ್ಕೊಂಡು ಬೇಟೆಗಳನ್ನ ಆಡೋಕೆ ಶುರು ಮಾಡ್ದ. ಕಾರ್ನರ್ ನಂತಹ ವೇರ್ ವುಲ್ಫ್ ಗಳು ಪ್ಯೂರ್ ಬ್ಲಡ್ ವೇರ್ ವುಲ್ಫ್ ಗಳಿಗಿಂತ ಕಮ್ಮಿ ಶಕ್ತಿಯನ್ನ ಹೊಂದಿರ್ತವೆ. ರಿಚರ್ಡ್, ನೀನೊಬ್ಬ ಪ್ಯೂರ್ ಬ್ಲಡ್ ವೇರ್ ವುಲ್ಫ್. ಕಾರ್ನರ್ ಮಾಡ್ತಿರೋ ಎಲ್ಲ ಕೆಟ್ಟ ಕೆಲಸಗಳನ್ನ ನಿಲ್ಲಿಸಬೇಕು ಅಂದ್ರೆ ಅವನಿಗೆ ಒಂದು ಪ್ಯೂರ್ ಬ್ಲಡ್ ಹುಡುಗಿಯನ್ನ ಕೊಡ್ಬೇಕು. ಆಂಜಲಿನಾ ಕೂಡ ಒಬ್ಳು ಪ್ಯೂರ್ ಬ್ಲಡ್. ಈ ಊರಿನಲ್ಲೇ ಅವಳೊಬ್ಳೆ ಕಾರ್ನರ್ ನ ಜೊತೆ ಹೋಗೋಕೆ ರೆಡಿ ಆಗಿದ್ದಾಳೆ ಅಂತ ಜಾನ್ ಹೇಳಿದಾಗ ಅದಕ್ಕೆ ರಿಚರ್ಡ್ ಒಪ್ಕೊಳ್ಳೋದಿಲ್ಲ. ನಂತರ ಆಂಜಲಿನಾ ರಿಚರ್ಡ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ನಾನು ಅವನ ಜೊತೆ ಹೋಗಿಲ್ಲ ಅಂದ್ರೆ ಈ ಊರಲ್ಲಿರೋರ್ನೆಲ್ಲಾನು ಕೊಂದು ಹಾಕ್ತಾನೆ. ಆಗ ರಿಚರ್ಡ್ ಹೇಳ್ತಾನೆ, ನಾವೆಲ್ಲ ಕ್ರೂರಿಗಳು, ರಾಕ್ಷಸರು. ಆ ಕಾರ್ನರ್ ನನಗಿಂತ ಜಾಸ್ತಿ ಕ್ರೂರಿ. ನೀನೇನಾದ್ರೂ ಅವನ ಜೊತೆ ಹೋದ್ರೆ ಅವನು ನಿನ್ನ ಕೂಡ ಕೊಂದು ಹಾಕ್ತಾನೆ ಅಂತ ಹೇಳಿದಾಗ ಆಗ ಆಂಜಲಿನಾ ಹೇಳ್ತಾಳೆ, ನಾನು ಚಿಕ್ಕವಳಿರ್ಬೇಕಾದ್ರೆ ನನ್ನ ತಂದೆ ಕುಡ್ಕೊಂಡ್ ಬಂದಿದ್ದ ಸಂದರ್ಭದಲ್ಲಿ ಅವನು ವೇರ್ ವುಲ್ಫ್ ಆಗಿ ಬದಲಾಗಿ ತನ್ನ ತಾಯಿಯನ್ನೇ ಕೊಂದು ಹಾಕಿದ್ದ. ಬೆಳಗ್ಗೆ ಎದ್ದು ನೋಡಿದಾಗ ನನ್ನ ತಾಯಿಯನ್ನು ಕೊಂದಿರೋದು ತನಗೆ ಗೊತ್ತೇ ಇರೋದಿಲ್ಲ. ಅದರ ಪಶ್ಚಾತ್ತಾಪದಿಂದ ಅವರು ಕೂಡ ತನ್ನ ಕತ್ತನ್ನು ಕುಯ್ದುಕೊಂಡು ಸತ್ತೋಗ್ತಾರೆ. ಇದು ಶಾಪನ ವರನ ಅಂತ ಗೊತ್ತೇ ಆಗ್ತಿಲ್ಲ ಅಂತ ರಿಚರ್ಡ್ ಹೇಳಿದಾಗ ಆಗ ಆಂಜಲಿನಾ ಹೇಳ್ತಾಳೆ, ಇದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಕಲ್ತ್ಕೊಬಿಟ್ರೆ ಇದು ಯಾವ ವರಕ್ಕೂ ಕಮ್ಮಿ ಇಲ್ಲ. ನಂತರ ರಿಚರ್ಡ್ ಆಂಜಲಿನಾಗೆ ಆದ್ರೂ ನೀನು ನನ್ನಿಂದ ದೂರನೇ ಇರು ಅಂತ ಹೇಳ್ತಾನೆ. ನಂತರ ಜಾನ್ ನ ಮನೆಯಲ್ಲಿ ಪ್ಯೂರ್ ಬ್ಲಡ್ ವೇರ್ ವುಲ್ಫ್ ಗಳೆಲ್ಲ ಒಂದು ಕಡೆ ಸೇರಿರ್ತಾರೆ. ಅವರೆಲ್ಲ ಆಂಜಲಿನಾನ ಕಾರ್ನರ್ಗೆ ಕೊಡೋದೇ ಸರಿ ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಇದಕ್ಕೆ ರಿಚರ್ಡ್ ಒಪ್ಕೊಳ್ಳದೆ ಕಾರ್ನರ್ ಜೊತೆ ಫೈಟ್ ಮಾಡೋದಕ್ಕೆ ರಾತ್ರಿಯ ಸಮಯದಲ್ಲಿ ಒಬ್ಬನೇ ಹೊರಟೋಗ್ತಾನೆ. ನಂತರ ರಿಚರ್ಡ್ ಕಾರ್ನರ್ ಇರುವ ಜಾಗಕ್ಕೆ ಬಂದು, ನೀನು ಅಸಭ್ಯವಾಗಿ ನಡೆದುಕೊಂಡಿದ್ದಲ್ಲ ಹೆಣ್ಣು, ಆ ಹೆಣ್ಣಿನ ಮಗ ನಾನು, ಅಂದ್ರೆ ನೀನು ನಮ್ಮಪ್ಪ ಅಂತ ಹೇಳ್ತಾನೆ. ನಂತರ ಕಾರ್ನರ್ಗೆ ಇವನ ನೋಡಿ ಕೋಪ ಬಂದು ಒಂದು ಆಪ್ಷನ್ ನ ಕೊಡ್ತಾನೆ. ಅದೇ ಎಲ್ರಿಗೂ ಕೊಡ್ತಾನಲ್ಲ ಅದೇ ಆಪ್ಷನ್. ಇಲ್ಲಿಂದ ಇವನು ಓಡೋಗ್ಬೇಕು. ನಂತರ ಅವರ ಜನರೆಲ್ಲ ಇವನನ್ನ ಬೇಟೆ ಆಡ್ತಾರೆ. ನಂತರ ರಿಚರ್ಡ್ ಅಲ್ಲಿಂದ ಓಡಿ ಹೋದಾಗ ಅವನ ಹಿಂದೆ ಕಾರ್ನರ್ ನ ಜನರು ನಂತರ ರಿಚರ್ಡ್ ಕಾರಿಗೆ ಹೋಗಿ ತಲುಪಿದಾಗ ಅಲ್ಲಿಗೆ ಕಾರ್ನರ್ ನ ಜನರು ಬರ್ತಾರೆ. ಆಗ ರಿಚರ್ಡ್ ಎಲ್ಲರನ್ನ ಕೊಲ್ಸ ಹೋಗ್ತಾನೆ. ನಂತರ ಅಲ್ಲಿಗೆ ಕಾರ್ನರ್ ಮತ್ತಷ್ಟು ಜನರ ಜೊತೆಗೆ ಬರ್ತಾನೆ. ಬಂದು ರಿಚರ್ಡ್ ನ ಮೇಲೆ ಅಟ್ಯಾಕ್ ಮಾಡಿಸಿದಾಗ ರಿಚರ್ಡ್ ಜೋರಾಗಿ ಕೂಗ್ತಾನೆ. ರಿಚರ್ಡ್ ನ ವಾಯ್ಸ್ ನ ಕೇಳಿದ ಆಂಜಲಿನಾ ರಿಚರ್ಡ್ ನ ಕಾಪಾಡೋದಕ್ಕೆ ಹೋಗ್ತಾಳೆ. ಕಾರ್ನರ್ ರಿಚರ್ಡ್ ನ ಇನ್ನೇನು ಕೊಲ್ಬೇಕು ಅನ್ನೋಷ್ಟರಲ್ಲಿ ರಿಚರ್ಡ್ ತನ್ನ ಉಗುರಿನಿಂದ ಅವನನ್ನ ಗಾಯಗೊಳಿಸಿ ಅಲ್ಲಿಂದ ಓಡಿ ಹೋಗಿ ಹೀಗೆ ಮುಂದೆ ಹೋದ ರಿಚರ್ಡ್ಗೆ ಒಂದು ದೊಡ್ಡ ಹಳ್ಳ ಕಾಣುತ್ತೆ. ರಿಚರ್ಡ್ಗೆ ಬೇರೆ ದಾರಿ ಇಲ್ಲದೆ ಆ ಹಳ್ಳದ ಒಳಗೆ ಧುಮುಕಿ ನಂತರ ರಿಚರ್ಡ್ಗೆ ತುಂಬಾನೇ ಗಾಯಗಳಾಗ್ತವೆ. ನಂತರ ರಿಚರ್ಡ್ ಬಿದ್ದಿದ್ದ ಜಾಗದಲ್ಲೇ ರಿಚರ್ಡ್ಗೆ ಬಾರ್ನಲ್ಲಿ ಸಿಕ್ಕಿದ್ದ ಜೇಮ್ಸ್ ಬಂದು ಎದ್ದೋಳು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ನಂತರ ರಿಚರ್ಡ್ ಹೇಗೋ ಮಾಡಿ ಆಂಜಲಿನಾ ಇರೋ ಜಾಗದವರೆಗೂ ಬರ್ತಾನೆ. ನಂತರ ಆಂಜಲಿನಾ ಅವನನ್ನ ಮನೆಗೆ ಕರೆದುಕೊಂಡು ಹೋಗಿ ಟ್ರೀಟ್ ಮಾಡ್ತಾಳೆ. ನಂತರ ಅಲ್ಲಿಗೆ ಜಾನ್ ಬಂದು ಇವನು ಸರಿ ಆಗೋದಕ್ಕೆ ಒಂದೇ ದಾರಿ ಇರೋದು ಅಂತ ಹೇಳ್ತಾನೆ. ನಂತರದ ಸೀನ್ ನಲ್ಲಿ ಆಂಜಲಿನಾ ರಿಚರ್ಡ್ ನ ಹೊರಗಡೆ ಕರೆದುಕೊಂಡು ಬಂದು ಓಡೋಕೆ ಟ್ರೈ ಮಾಡಾಗ ರಿಚರ್ಡ್ ಮೊದಲು ಆಗೋದಿಲ್ಲ ಅಂತ ಹೇಳ್ತಾನೆ. ನಂತರ ಅವನು ಓಡೋಕೆ ಟ್ರೈ ಮಾಡಿ ತುಂಬಾ ವೇಗವಾಗಿ ಓಡ್ತಿರ್ತಾನೆ. ಅವನು ತುಂಬಾ ಜೋರಾಗಿ ಓಡಿದ ಹಾಗೆ ಅವನ ಗಾಯಗಳೆಲ್ಲ ವಾಸಿ ಆಗ್ತಾ ಹೋಗುತ್ತೆ. ನಂತರ ರಿಚರ್ಡ್ ಜಾನ್ ನ ಬಳಿ ಬರ್ತಾನೆ. ಅಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಜಾನ್ ನ ಬಳಿ ತುಂಬಾ ಎಕ್ಸ್ಪ್ಲೋಸಿವ್ ವಸ್ತುಗಳಿವೆ ಅಂತ. ನಂತರ ರಿಚರ್ಡ್ ಬುಲೆಟ್ ನಲ್ಲಿರುವ ಗನ್ ಪೌಡರ್ ಗಳನ್ನೆಲ್ಲ ತೆಗೆದು ಅದನ್ನೆಲ್ಲ ಒಂದು ಬ್ಯಾಗ್ ನಲ್ಲಿ ಸೇರಿಸಿ ಒಂದೊಂದು ಜಾಗದಲ್ಲಿ ಊತಾಕ್ತಿರ್ತಾನೆ. ಯಾಕಂದ್ರೆ ಅಲ್ಲಿಗೆ ಕಾರ್ನರ್ ಬಂದಾಗ ಅದನ್ನ ಬ್ಲಾಸ್ಟ್ ಮಾಡಿ ಅವನನ್ನ ಸಾಯಿಸೋದಕ್ಕೆ. ಹೀಗೆ ರಿಚರ್ಡ್ ಕೆಲಸ ಮಾಡ್ತಿರ್ಬೇಕಾದ್ರೆ ಆಂಜಲಿನಾ ಕೂಗಾಡಿದ ಶಬ್ದವನ್ನ ಕೇಳಿಸಿಕೊಳ್ತಾನೆ. ನಂತರ ರಿಚರ್ಡ್ ಮನೆಗೆ ಹೋದಾಗ ಗೊತ್ತಾಗುತ್ತೆ ಕಾರ್ನರ್ ಹಾಗೂ ಅವನ ಜನರು ಜಾನ್ ಹಾಗೂ ಆಂಜಲಿನಾನ ಕರ್ಕೊಂಡೋಗಿದ್ದಾನೆ ಅಂತ. ನಂತರ ಅಲ್ಲೊಂದು ಲೆಟರ್ ಅನ್ನು ಬರೆದಿಟ್ಟು ರಿಚರ್ಡ್ ನ ಕೂಡ ಅಲ್ಲಿಗೆ ಬರೋದಕ್ಕೆ ಹೇಳಿರ್ತಾನೆ. ನಂತರ ಒಂದು ಜಾಗದಲ್ಲಿ ಆಂಜಲಿನಾನ ಕಟ್ಟಿ ಹಾಕಿರ್ತಾರೆ. ಆ ಜಾಗಕ್ಕೆ ರಿಚರ್ಡ್ ವೇರ್ ವುಲ್ಫ್ ಆಗಿ ಬಂದು ಒಬ್ಬೊಬ್ಬರನ್ನೇ ಕೊಲ್ತಾ ಹೋಗ್ತಾನೆ. ಕಾರ್ನರ್ ಹಾಗೂ ಅವನ ಜನರೆಲ್ಲ ರಿಚರ್ಡ್ ನ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆದ್ರೆ ರಿಚರ್ಡ್ ತುಂಬಾ ಪವರ್ಫುಲ್, ಎಲ್ಲರನ್ನ ಕೊಲ್ತಾ ಹೋಗ್ತಾನೆ. ನಂತರ ರಿಚರ್ಡ್ ಆಂಜಲಿನಾನ ಕಟ್ಟನ್ನು ಬಿಚ್ಚಿ ಜಾನ್ ನ ಮನೆಯ ಕಡೆ ಓಡಿ ಹೋಗ್ತಾನೆ. ಈ ಕಡೆ ಆಂಜಲಿನನ್ನು ಕೂಡ ವೇರ್ ವುಲ್ಫ್ ಆಗಿ ಎಲ್ಲರನ್ನೂ ಸಾಯಿಸ್ತಾ ಇರ್ತವೆ. ಆಂಜಲಿನಾ ಜಾನ್ ನ ಕೂರಿ ಹಾಕಿದ್ದ ಕೇಜ್ ಬಾಗಿಲನ್ನ ತೆಗೆದು ಅವರನ್ನ ರಿಚರ್ಡ್ಗೆ ಹೆಲ್ಪ್ ಮಾಡೋದಕ್ಕೆ ಕಳಿಸ್ತಾಳೆ. ನಂತರ ಜಾನ್ ಮನೆಗೆ ಬಂದು ಗನ್ನನ್ನ ಹಿಡಿದುಕೊಂಡು ಕಾರ್ನರ್ಗೋಸ್ಕರ ಕಾಯ್ತಾ ಇರ್ತಾನೆ. ನಂತರ ಕಾರ್ನರ್ ಅವನ ಜನರ ಜೊತೆ ಜಾನ್ ಮನೆಯ ಬಳಿ ಬರ್ತಾನೆ. ರಿಚರ್ಡ್ ಕಾರ್ನರ್ ಹಾಗೂ ಅವನ ಜನರನ್ನು ಇಲ್ಲಿಂದ ಹೊರಟೋಕೆ ಹೇಳ್ತಾನೆ. ಇದರಿಂದ ಕೋಪಗೊಂಡ ಕಾರ್ನರ್ ತನ್ನ ಜನರನ್ನ ಮೇಲೆ ಹೋಗಿ ಅವನನ್ನ ಕೆಳಗೆ ಕರ್ಕೊಂಡು ಬರೋದಕ್ಕೆ ಹೇಳ್ತಿರ್ತಾನೆ.
ಅದೇ ಸಮಯಕ್ಕೆ ಜಾನ್ ಗನ್ ಪೌಡರ್ ಇದ್ದ ಜಾಗಕ್ಕೆ ಶೂಟ್ ಮಾಡ್ತಾನೆ. ಇದರಿಂದ ಅಲ್ಲೊಂದು ಬ್ಲಾಸ್ಟ್ ಆಗಿ ಕಾರ್ನರ್ ನ ಸ್ವಲ್ಪ ಜನರು ಸತ್ತು ಹೋಗ್ತಾರೆ. ನಂತರ ಕಾರ್ನರ್ಗೆ ರಿಚರ್ಡ್ ಕುದುರೆ ಮನೆಯಲ್ಲಿ ಕಾಣಿಸ್ತಾನೆ. ಆದ್ದರಿಂದ ಕಾರ್ನರ್ ಮತ್ತು ಅವನ ಜನರು ಆ ಕುದುರೆ ಮನೆಯ ಒಳಗೆ ಹೋಗ್ತಾರೆ. ನಂತರ ರಿಚರ್ಡ್ ಆ ಮನೆಯ ಬಾಗಿಲನ್ನ ಹೊರಗಡೆಯಿಂದ ಲಾಕ್ ಮಾಡ್ಬಿಡ್ತಾನೆ. ಆಗ ಜಾನ್ ಗನ್ನಿನ ಶೂಟ್ ಮಾಡಿದಾಗ ಆ ಮನೆ ಬ್ಲಾಸ್ಟ್ ಆಗಿ ಕಾರ್ನರ್ ನ ಉಳಿದಿದ್ದ ಸ್ವಲ್ಪ ಜನನ್ನು ಕೂಡ ಸತ್ತು ಹೋಗ್ತಾರೆ. ಆದ್ರೆ ಕಾರ್ನರ್ ಅಲ್ಲಿಂದ ತಪ್ಪಿಸ್ಕೊಂಡು ಆಚೆ ಬರ್ತಾನೆ. ನಂತರ ರಿಚರ್ಡ್ಗೆ ಹಾಗೂ ಕಾರ್ನರ್ಗೆ ದೊಡ್ಡ ಫೈಟ್ ಆಗುತ್ತೆ. ಆ ಫೈಟ್ ನಲ್ಲಿ ರಿಚರ್ಡ್ ಕಾರ್ನರ್ ನ ಸೋಲಿಸ್ತಾನೆ. ನಂತರ ಜಾನ್ ಕಾರ್ನರ್ಗೆ ಶೂಟ್ ಮಾಡಿ ಸಾಯಿಸೋದಕ್ಕೆ ನೋಡಿದಾಗ ರಿಚರ್ಡ್ ಅವನನ್ನ ತಡೆದು ಕಾರ್ನರ್ಗೆ ಹೀಗೆ ಹೇಳ್ತಾನೆ, ನೀನು ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡಿದ್ಯಾ, ನೀನು ಸಾಯೋ ಟೈಮು ಬಂದಾಯ್ತು. ನಂತರ ಕಾರ್ನರ್ ಹೇಳ್ತಾನೆ, ನಾನ್ ನಿನ್ನ ತಾಯಿಯ ಬಳಿ ಕೆಟ್ಟದಾಗಿ ನಡ್ಕೊಂಡಿರ್ಲಿಲ್ಲ. ನಾನು ಮತ್ತು ನಿನ್ನ ತಾಯಿ ಒಬ್ರನ್ನೊಬ್ರು ಇಷ್ಟಪಡ್ತಿದ್ವಿ. ಯಾವಾಗ ನಿನ್ನ ತಾಯಿ ಸತ್ತೋಗಿದ್ದಾಳೆ ಅಂತ ಊರಲ್ಲೆಲ್ಲ ಸುದ್ದಿ ಹಬ್ಬಿಸಿದ್ನೋ, ನಿನ್ನ ತಾಯಿ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡು ನಾನು ಕೂಡ ಈ ತರ ಕ್ರೂರಿ ಆಗ್ಬಿಟ್ಟೆ. ಯಾಕಂದ್ರೆ ನಿನ್ನ ತಾಯಿ ಕಂಡ್ರೆ ನನ್ಗೆ ತುಂಬಾ ಇಷ್ಟ ಇತ್ತು. ನಂತರ ಆ ಜಾಗಕ್ಕೆ ಬಾರ್ನಲ್ಲಿ ಸಿಕ್ಕಿದ್ದ ಜೇಮ್ಸ್ ಅಲ್ಲಿಗೆ ಬರ್ತಾನೆ. ಬಂದು ಹೀಗೆ ಹೇಳ್ತಾನೆ, ನಾನು ಇವನ್ ಮೇಲೆ ಸೇರ್ಸಿಸ್ಕೋಬೇಕು ಅಂತ ತುಂಬಾ ದಿನದಿಂದ ಕಾಯ್ತಿದ್ದೆ. ಆದ್ರೆ ಅದು ನನ್ನಿಂದ ಆಗ್ಲಿಲ್ಲ. ಯಾಕಂದ್ರೆ ಕಾರ್ನರ್ ನನ್ನ ಈ ಊರಿನಿಂದನೇ ಹೊರಗಾಕಿದ್ದ. ನಂತರ ನನ್ನ ಅಣ್ಣ ರಿಚರ್ಡ್ ನ ಬಗ್ಗೆ ಹೇಳಿದಾಗ ಒಂದು ಪ್ಲಾನ್ ನ ಮಾಡಿದೆ. ರಿಚರ್ಡ್ ನ ಸಾಕಿದ್ದ ತಂದೆ ತಾಯಿಯನ್ನ ಕೊಂದು ಆ ಅಪರಾಧವನ್ನ ಅವನ ಮೇಲೆ ಬರೋ ತರ ಮಾಡಿದೆ. ನಂತರ ಅವನು ಪೊಲೀಸರ ಬಾಯದಿಂದ ಈ ಊರಿಗೆ ಬರೋ ತರ ಆಯ್ತು. ಇದನ್ನ ಕೇಳಿದ ರಿಚರ್ಡ್ ಅವನನ್ನ ಸಾಯಿಸೋದಕ್ಕೆ ಹೋದಾಗ ಜೇಮ್ಸ್ ಅವನಿಗೆ ಹೊಡೆದು ಅವನನ್ನ ಬಿಡಿಸಿಬಿಡ್ತಾನೆ. ನನ್ನ ಮಗನನ್ನ ಏನು ಮಾಡ್ಬೇಡ ಅಂತ ತಡೆಯಕ್ಕೆ ಬಂದ ಕಾರ್ನರ್ಗೆ ಜೇಮ್ಸ್ ತನ್ನ ಉಗುರಿನಿಂದಲೇ ಅವನ ಕತ್ತನ್ನ ಕತ್ತರಿಸಿ ಅವನನ್ನ ಸಾಯಿಸಿ ಬಿಡ್ತಾನೆ. ನಂತರ ಅವನು ರಿಚರ್ಡ್ ನ ಕತ್ತನ್ನು ಇಸಿಕೆ ಸಾಯಿಸೋದಕ್ಕೆ ಬಂದಾಗ ಅಲ್ಲಿಗೆ ಜಾನ್ ಬಂದು ಅವನನ್ನ ಶೂಟ್ ಮಾಡಿ ಅವನನ್ನ ತಡಿತಾನೆ. ಹೀಗೆ ಜಾನ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ರಿಚರ್ಡ್ ಅವನನ್ನ ತಡೆದು ಒಂದು ಜಾಗದಲ್ಲಿ ನಿಲ್ಲಿಸ್ತಾನೆ. ನಂತರ ಜೇಮ್ಸ್ ಸಿಗರೆಟ್ ನ ಸೇತಿದ್ದಾಗ ರಿಚರ್ಡ್ ಆ ಸಿಗರೆಟ್ ಅನ್ನ ತೆಗೆದು ಕೆಳಗಡೆ ಹಾಕ್ತಾನೆ. ನಂತರ ಅವನು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಯಾಕೆ ಹೀಗೆ ಮಾಡ್ದ ಅಂದ್ರೆ ಜೇಮ್ಸ್ ನಿಂತಿದ್ದ ಜಾಗದಲ್ಲೇ ಅವನು ಗನ್ ಪೌಡರ್ ನ ಹೂತು ಹಾಕಿರ್ತಾನೆ. ನಂತರ ಆ ಗನ್ ಪೌಡರ್ ಬ್ಲಾಸ್ಟ್ ಆಗಿ ಜೇಮ್ಸ್ ಸತ್ತು ಹೋಗ್ತಾನೆ. ರಿಚರ್ಡ್ ಹಾಗೂ ಆಂಜಲಿನಾ ಈ ಊರನ್ನೇ ಬಿಟ್ಟು ದೂರ ಹೋಗ್ತಿರ್ತಾರೆ. ಆಗ ಅಲ್ಲಿಗೆ ಜಾನ್ ಹಾಗೂ ಅವನ ಹೆಂಡತಿ ಬಂದು ಒಂದು ಮ್ಯಾಪ್ ಅನ್ನ ರಿಚರ್ಡ್ಗೆ ಕೊಡ್ತಾರೆ. ಆ ಮ್ಯಾಪ್ ಅಲ್ಲಿ ಪ್ಯೂರ್ ಬ್ಲಡ್ ವೇರ್ ವುಲ್ಫ್ ಗಳ ಎಲ್ಲ ಹೆಸರುಗಳು ಇರುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.